ಉಪಯುಕ್ತ ಯೂಟ್ಯೂಬ್ ಚಾನೆಲ್ನ ಉಪಯುಕ್ತ ಮಾಹಿತಿಗೆ ಸ್ವಾಗತಗಳಿವೆ. ನಾವು ಕರ್ನಾಟಕದ ವಿಭಾಗಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಬೆಂಗಳೂರು ಹಾಗೂ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳನ್ನು ಈಗಾಗಲೇ ತಿಳ್ಕೊಂಡಿದ್ವಿ. ನಂತರ ಮುಂದಿನ ವಿಭಾಗ ಕಲಬುರಗಿ ವಿಭಾಗ. ಈ ಕಲಬುರಗಿ ವಿಭಾಗ ಒಟ್ಟು 7 ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಕಲಬುರಗಿ, ಬೀದರ್, ಬಳ್ಳಾರಿ, ವಿಜಯನಗರ, ರಾಯಚೂರು, ಕೊಪ್ಪಳ ಮತ್ತು ಯಾದಗಿರಿ. ಇಲ್ಲಿ ಕಲಬುರಗಿ ವಿಭಾಗದಲ್ಲಿ ಪ್ರಾರಂಭದಲ್ಲಿ ಕಲಬುರಗಿ, ಬೀದರ್, ಬಳ್ಳಾರಿ, ರಾಯಚೂರು ಮತ್ತು ಇಷ್ಟು ಜಿಲ್ಲೆಗಳು ಒಳಗೊಂಡಿರ್ತವೆ. ಅಂದರೆ ಆರಂಭದಲ್ಲಿ ಕಲಬುರಗಿ ವಿಭಾಗ ಅನ್ನುವಂಥದ್ದು 4 ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ನಂತರ ಸಾಮಾನ್ಯ ಶಕ 1977ರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನ ರಚನೆ ಮಾಡ್ತಾರೆ. ನಂತರ ಡಿಸೆಂಬರ್ 31, 2009ರಲ್ಲಿ ಕಲಬುರಗಿ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನ ರಚನೆ ಮಾಡಲಾಗುತ್ತದೆ. ನಂತರ ಅಕ್ಟೋಬರ್ 2, 2021ರಲ್ಲಿ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ಹೊಸದಾಗಿ ವಿಜಯನಗರ ಜಿಲ್ಲೆಯನ್ನ ರಚನೆ ಮಾಡಲಾಗುತ್ತೆ. ಒಟ್ಟಾರೆ ಈಗ ಕಲಬುರಗಿ ವಿಭಾಗದಲ್ಲಿ ಒಟ್ಟು 7 ಜಿಲ್ಲೆಗಳನ್ನು ನಾವು ಕಾಣ್ತೇವೆ. ಈ ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ನಾವು ಆರಂಭದಲ್ಲಿ ಮೌರ್ಯರು ಮತ್ತು ಶಾತವಾಹನರು ಈ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ನಂತರ ಅಶೋಕನ ಶಿಲಾಶಾಸನಗಳು, ಅಂದ್ರೆ ಮೌರ್ಯರಿಗೆ ಸಂಬಂಧಪಟ್ಟಂತೆ ಅಶೋಕನ ಶಿಲಾಶಾಸನಗಳು ಇಲ್ಲಿ ದೊರಕುತ್ತವೆ. ಪ್ರಾಚೀನ ಬೌದ್ಧ ಸ್ತೂಪಗಳು ಈ ವಿಭಾಗದ ಸನ್ನತಿಯಲ್ಲಿವೆ. ಅಶೋಕನ ಭಾವಶಿಲ್ಪ ಈ ನೆಲೆಯ ವಿಶೇಷ ಆಕರ್ಷಣೆಯಾಗಿರುತ್ತದೆ. ನಂತರ ಸಾಮಾನ್ಯ ಶಕ 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಒಂದು ಆಳ್ವಿಕೆ ಅನ್ನುವಂಥದ್ದು ಈ ವಿಭಾಗದಲ್ಲಿ ಪ್ರಾರಂಭ ಆಗುತ್ತೆ. ಅವರು ರಾಜಧಾನಿಯನ್ನಾಗಿ ಮಾನ್ಯಕೇಟವನ್ನ ಅಥವಾ ಇಂದಿನ ಮಳಕೇಡವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ಈ ಒಂದು ಮಳಕೇಡ ಅಥವಾ ಮಾನ್ಯಕೇಟ ಅನ್ನುವಂಥದ್ದು ಪ್ರಸ್ತುತ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ನಂತರ ಕಲ್ಯಾಣ ಚಾಲುಕ್ಯರು ನಂತರ ಆಳ್ವಿಕೆ ನಡೆಸ್ತಾರೆ. ಬಸವ ಕಲ್ಯಾಣವು ಇದರ ರಾಜಧಾನಿಯಾಗಿತ್ತು. ಕಲ್ಯಾಣಿ ಚಾಲುಕ್ಯರ ರಾಜಧಾನಿ ಬಸವ ಕಲ್ಯಾಣ ಆಗಿತ್ತು. ವಿಜಯನಗರ ಜಿಲ್ಲೆಯ ಹಂಪಿಯು ವಿಜಯನಗರ ಅರಸರ ರಾಜಧಾನಿಯಾಗಿತ್ತು. ಪ್ರಸಿದ್ಧ ವಚನಕಾರ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ವಚನ ಚಳವಳಿಯ ಕೇಂದ್ರವಾದ ಬಸವ ಕಲ್ಯಾಣವು ಕಲಬುರಗಿ ವಿಭಾಗಕ್ಕೆ ಸೇರಿರುತ್ತದೆ. ಮುಂದೆ ಮಧ್ಯಯುಗದಲ್ಲಿ ಬಹುಮನಿ ಅರಸರು ಅಧಿಕಾರಕ್ಕೆ ಬರ್ತಾರೆ. ಅವರ ರಾಜಧಾನಿ ಕಲಬುರಗಿಯಾಗಿತ್ತು. ಬಹುಮನಿ ಅರಸರ ರಾಜಧಾನಿ ಕಲಬುರಗಿಯಾಗಿರುತ್ತೆ. ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಪತನದ ನಂತರ ಕಲಬುರಗಿ ಪ್ರದೇಶವು ಹೈದರಾಬಾದ್ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ನಂತರ 1948ರಲ್ಲಿ ಹೈದರಾಬಾದ್ ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ. ರಾಜ್ಯ ಪುನರ್ವಿಂಗಡಣಾ ಆಯೋಗದ ವರದಿಯ ಪ್ರಕಾರ ಸಾಮಾನ್ಯ ಶಕ 1956ರಲ್ಲಿ ನಿಜಾಂ ಸಂಸ್ಥಾನದ ವಶದಲ್ಲಿದ್ದ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ಕರ್ನಾಟಕದಲ್ಲಿ ವಿಲೀನಗೊಂಡವು. ಕಲಬುರಗಿಯು ವಿಭಾಗೀಯ ಕೇಂದ್ರವಾಗಿರುತ್ತದೆ. ಅಂದ್ರೆ ಕಲಬುರಗಿ ವಿಭಾಗದ ಒಂದು ಆಡಳಿತ ಕೇಂದ್ರ ಯಾವುದು ಕಲಬುರಗಿ ಆಗಿರುತ್ತದೆ. ನಂತರ ಬಹುಮನಿ ಮತ್ತು ವಿಜಯನಗರ ಆಳ್ವಿಕೆಯ ನಂತರ ಅನೇಕ ಪಾಳೆಗಾರರು ಈ ಪ್ರದೇಶದಲ್ಲಿ ಸ್ವತಂತ್ರರಾಗ್ತಾರೆ. ಅವರಲ್ಲಿ ಹರಪನಹಳ್ಳಿ, ಜರಿಮಲೆ, ಸಂಡೂರು ಮತ್ತು ಸುರಪುರ ಪಾಳೆಗಾರರು ಪ್ರಮುಖರಾಗಿರ್ತಾರೆ ಅಥವಾ ಪ್ರಸಿದ್ಧರಾಗಿರುತ್ತಾರೆ. ಸುರಪುರ ಸಂಸ್ಥಾನದ ನಾಯಕರಾದ ಕೃಷ್ಣಪ್ಪ ನಾಯಕರು ಕಾಲವಶರಾದ ಮೇಲೆ ಅವರ ಮಗನಾಗಿರ್ತಕ್ಕಂತಹ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬರ್ತಾರೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಂಡಿದ್ದಂತಹ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿತಾರೆ. ಆದರೆ ವೆಂಕಟಪ್ಪ ನಾಯಕರನ್ನು ಸೆರೆ ಹಿಡಿದಂತಹ ಬ್ರಿಟಿಷರು ಅವರನ್ನ ಸೆರೆಮನೆಗೆ ಕಳಿಸ್ತಾರೆ. ನಂತರ ಬ್ರಿಟಿಷರು ಸುರಪುರವನ್ನ ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ನೀಡ್ತಾರೆ. ಹೀಗೆ ಬೀದರ್, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಗಳು ನಿಜಾಂ ಸಂಸ್ಥಾನದ ಭಾಗ ಆಗ್ತವೆ. ಈ ಜಿಲ್ಲೆಗಳು ಸಾಮಾನ್ಯ ಶಕ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಳ್ತವೆ. ನಂತರ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ. ಇಲ್ಲಿ ನಿಜಾಮನು ಕೆಲವೊಂದಷ್ಟು ಪ್ರದೇಶಗಳನ್ನು ತನ್ನ ಆಡಳಿತದ ವಶದಲ್ಲಿ ಇಟ್ಕೊಂಡು ಆಡಳಿತವನ್ನು ಮಾಡ್ತಾ ಇರ್ತಾನೆ. ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ನಿಜಾಮನು ಈ ಭಾರತ ಗಣರಾಜ್ಯದಲ್ಲಿ ತನ್ನ ಸಂಸ್ಥಾನವನ್ನು ವಿಲೀನಗೊಳಿಸಲು ಸಿದ್ಧವಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನರು, ಅಂದ್ರೆ ಆ ಸಂಸ್ಥಾನದ ನಿಜಾಂ ಸಂಸ್ಥಾನ ಏನಿತ್ತು, ಆ ನಿಜಾಮನ ಸಂಸ್ಥಾನದ ಜನರು ಏನ್ ಮಾಡ್ತಾರೆ, ಆ ನಿಜಾಮನ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಈ ಭಾಗದ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ಸ್ವಾಮಿ ರಮಾನಂದ ತೀರ್ಥರು ವಹಿಸಿರ್ತಾರೆ.
ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟದ ಒಂದು ಪ್ರಮುಖ ನೇತೃತ್ವವನ್ನು ಯಾರು ವಹಿಸಿರ್ತಾರಪ್ಪ ಅಂದ್ರೆ ಸ್ವಾಮಿ ರಮಾನಂದ ತೀರ್ಥರು. ನಿಜಾಮನ ವಶದಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಮೋಚನಾ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮುಖಂಡರೆಂದರೆ ಸರ್ದಾರ್ ಶರಣೇಗೌಡ ಇನಾಮದಾರ್, ಶಿವಮೂರ್ತಿ ಅಳವಂಡಿ, ಶಿರೂರು ವೀರಭದ್ರಪ್ಪ, ಪ್ರಭುರಾಜ ಪಾಟೀಲ ಸಂಗನಾಳ, ಪುಂಡಲೀಕ ಮುಂತಾದವರು ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ನಂತರ ನಿಜಾಂ ಶಾಹಿ ವಿರುದ್ಧ ಸತ್ಯಾಗ್ರಹವನ್ನು ಕೂಡ ಅಲ್ಲಿನ ಜನರು ಮಾಡ್ತಾರೆ. ನಿಜಾಂ ಸರ್ಕಾರವು ನಾಗರಿಕರಿಗೆ ಹಿಂಸೆಯನ್ನು ಕೂಡ ತೊಡಗಿತು. ಇಲ್ಲಿ ನಿಜಾಂ ಸರ್ಕಾರ ಅಂತಕ್ಕಂಥದ್ದು ಅಥವಾ ನಿಜಾಮ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಸೈನ್ಯವನ್ನ ಹೊಂದಿರ್ತಾನೆ. ಆ ಒಂದು ತನ್ನ ಸೈನ್ಯಕ್ಕೆ ಏನಪ್ಪ ಹೆಸರು ಅಂತಂದ್ರೆ ಅವರನ್ನ ರಜಾಕಾರರು ಅಂತಂದೇಳಿ ಕರೀತಾ ಇರ್ತಾರೆ. ಇಂತಹ ಒಂದು ಖಾಸಗಿ ಸೈನ್ಯದ ವಿರುದ್ಧ ಜನರು ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅಥವಾ ತೀವ್ರ ಹೋರಾಟವನ್ನು ನಡೆಸ್ತಾರೆ. ನಂತರ ಕೇಂದ್ರ ಸರ್ಕಾರವು ನೇರ ಕ್ರಮವನ್ನು ತೆಗೆದುಕೊಂಡು ನಿಜಾಮರ ಸಂಸ್ಥಾನವನ್ನು ಭಾರತ ಗಣರಾಜ್ಯದಲ್ಲಿ ಸೆಪ್ಟೆಂಬರ್ 17, 1948ರಲ್ಲಿ ವಿಲೀನಗೊಳಿಸುತ್ತೆ. ಈ ಕಾರ್ಯಾಚರಣೆಯ ಮುಖ್ಯ ರೂವಾರಿ ಆಗ ಕೇಂದ್ರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲರು. ನಂತರ ಸಮನಿಶಕ 2012ರಲ್ಲಿ 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತರುವುದರ ಮೂಲಕ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಹಿಂದುಳಿದಿರ್ತಕ್ಕಂಥ ಈ ಭಾಗವನ್ನ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಈ ಭಾಗದ ಜನರಿಗೆ ಪ್ರಾತಿನಿಧ್ಯವನ್ನು ಕೊಡುವ ಮೂಲಕ ಹೊಸ ಸಬಲೀಕರಣವನ್ನ ಸರ್ಕಾರ ಅನ್ನುವಂಥದ್ದು ಸೃಷ್ಟಿ ಮಾಡುತ್ತೆ. ಪ್ರಸ್ತುತ ಈ ವಿಭಾಗವನ್ನ ಕಲ್ಯಾಣ ಕರ್ನಾಟಕ ಅಂತಂದೇಳಿ ಕರಿತೀವಿ. ಪ್ರಸ್ತುತ ಈ ಒಂದು ಕಲಬುರಗಿ ವಿಭಾಗವನ್ನು ಏನಂತ ಕರಿತೀವಿ? ಕಲ್ಯಾಣ ಕರ್ನಾಟಕ ಅಂತಂದೇಳಿ ಕರಿತೀವಿ. ಇನ್ನು ಈ ಕಲ್ಯಾಣ ಕರ್ನಾಟಕದ ಅಥವಾ ಕಲಬುರಗಿ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲಗಳು ಏನೇನಿದಾವೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಇಲ್ಲಿ ಈ ವಿಭಾಗದ ಪ್ರಮುಖ ನದಿಗಳು, ಈ ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ನದಿಗಳು ಯಾವಪ್ಪ ಅಂದ್ರೆ ಭೀಮಾ, ತುಂಗಭದ್ರಾ, ಕೃಷ್ಣ, ಮುಲ್ಲಾರಿ, ಬೆಣ್ಣೆತೊರೆ. ನಂತರ ಕಾರಂಜ ಅಣೆಕಟ್ಟೆಯು ಬೀದರ್ ಜಿಲ್ಲೆಗೆ ವರದಾನವಾಗಿರುತ್ತೆ. ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭತ್ತವನ್ನು ಪ್ರಮುಖ ಬೆಳೆಯಾಗಿ ಬೆಳೆಯುತ್ತಾರೆ. ಕಬ್ಬು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಯಾಗಿರುತ್ತದೆ. ಹತ್ತಿ, ನವಣೆ, ಕುಸುಬೆ, ಜೋಳ, ಹುರುಳಿ, ತೊಗರಿ ಮುಂತಾದವು ಈ ಭಾಗದ ಪ್ರಮುಖ ಬೆಳೆಗಳಾಗಿರುತ್ತವೆ. ಈ ವಿಭಾಗದ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ತುಂಬಾ ವಿರಳವಾಗಿರುತ್ತೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ದಟ್ಟವಾದಂತಹ ಅರಣ್ಯವನ್ನು ನಾವು ಕಂಡ್ರೆ ಬೀದರ್ ಜಿಲ್ಲೆಯಲ್ಲಿ ತೆಳುವಾದ ಅರಣ್ಯ ಪ್ರದೇಶವಿದೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶದ ಒಂದು ಪ್ರಮಾಣ ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಕಲಬುರಗಿ ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಖನಿಜಗಳು ಯಾವಪ್ಪ ಅಂತಂದ್ರೆ ಬೆಳ್ಳಿ, ಸಿಲಿಕಾ, ಚಿನ್ನ. ಈ ಚಿನ್ನ ಅನ್ನುವಂಥದ್ದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಜೊತೆಗೆ ಬೆಳ್ಳಿ, ಸಿಲಿಕಾ ಕೂಡ ಈ ರಾಯಚೂರು ಜಿಲ್ಲೆಯಲ್ಲೇ ಕಂಡುಬರ್ತಕ್ಕಂಥ ಖನಿಜಗಳಾಗಿರ್ತವೆ. ನಂತರ ಕಬ್ಬಿಣದ ಅದಿರು, ಸುಣ್ಣಕಲ್ಲು ಮತ್ತು ಮ್ಯಾಂಗನೀಸ್ ಅದಿರುಗಳು ಬಳ್ಳಾರಿ ಮತ್ತು ವಿಜಯನಗರ ವ್ಯಾಪ್ತಿಯಲ್ಲಿ ಕಂಡುಬರುತ್ತವೆ. ಗ್ರಾನೈಟ್ ಶಿಲೆಯು ಈ ಭಾಗದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಕಂಡುಬರುತ್ತೆ. ತುಂಗಭದ್ರಾ ಅಣೆಕಟ್ಟೆಯು ಈ ವಿಭಾಗದ ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ನೀರಾವರಿಯನ್ನ ಒದಗಿಸುತ್ತದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಸವಸಾಗರ ಅಣೆಕಟ್ಟೆಯು ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಕೃಷಿಗೆ ಒಂದು ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ. ಕಾರಂಜ ಯೋಜನೆಯು ಬೀದರ್ ಜಿಲ್ಲೆಯ ಕೃಷಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೆ. ನಂತರ ಈ ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಅರಣ್ಯಗಳು, ವನ್ಯಜೀವಿ ಧಾಮಗಳು. ಈ ವಿಭಾಗವು ಅರಣ್ಯ ಕೊರತೆಯ ವಿಭಾಗವಾಗಿರುತ್ತೆ. ಲಂಗೂರ್, ಜಿಂಕೆ, ನರಿ, ಮಂಗಗಳು, ಕರಡಿ, ತೋಳ, ಕಾಡುನಾಯಿ ಮುಂತಾದ ಪ್ರಮುಖ ವನ್ಯಮೃಗಗಳು ಇಲ್ಲಿ ಕಂಡುಬರ್ತವೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ದರೋಜಿ ಕರಡಿಧಾಮ ಈ ವಿಭಾಗಕ್ಕೆ ಸೇರಿರುತ್ತದೆ. ಇದು ಇಂಪಾರ್ಟೆಂಟ್. ಯಾವ ಭಾಗದಲ್ಲಿ ದರೋಜಿ ಕರಡಿಧಾಮ ಅನ್ನುವಂಥದ್ದು ಇದೆ ಅನ್ನುವಂಥದ್ದು. ನಂತರ ಕೃಷಿ ಹಾಗೂ ಕೈಗಾರಿಕೆಗಳು. ಈ ವಿಭಾಗದಲ್ಲಿ ಜನರ ಮುಖ್ಯ ಉದ್ಯೋಗ ಒಕ್ಕಲುತನ. ಇಲ್ಲಿ ಮಳೆಯ ಪ್ರಮಾಣ ತುಂಬಾ ಕಡಿಮೆ, ಅಲ್ಲದೆ ಮಳೆಯನ್ನೇ ಆಶ್ರಯಿಸಿ ಕೃಷಿಯ ಒಂದು ಪದ್ಧತಿಗಳು ಅಥವಾ ಕಾರ್ಯಚಟುವಟಿಕೆಗಳು ಅನ್ನುವಂಥವು ನಡೀತಕ್ಕಂಥದ್ದು. ಇನ್ನು ಕೃಷಿಯ ಜೊತೆಗೆ ಈ ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಉದ್ದಿಮೆಗಳು ಯಾವಪ್ಪ ಅಂತಂದ್ರೆ ಕಬ್ಬಿಣ ಮತ್ತು ಉಕ್ಕು, ಸಕ್ಕರೆ, ಸಿಮೆಂಟು, ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಇನ್ನು ಮುಂತಾದ ಉದ್ದಿಮೆಗಳು ಈ ಭಾಗದ ಒಂದು ಜನರಿಗೆ ಉದ್ಯೋಗದ ಅವಕಾಶಗಳನ್ನು ನೀಡುತ್ತವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬೃಹತ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆ. ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಬೃಹತ್ ಸಿಮೆಂಟ್ ಕಾರ್ಖಾನೆಗಳಿವೆ.
ಬೀದರ್ ಜಿಲ್ಲೆಯ ಬಿದರಿ ಕಲೆಯು ಹೆಸರುವಾಸಿಯಾಗಿರುತ್ತದೆ. ಈ ವಿಭಾಗದಲ್ಲಿರುವ ಪ್ರಮುಖ ಪ್ರವಾಸಿ ಕೇಂದ್ರಗಳು ವಿಜಯನಗರ ಜಿಲ್ಲೆಯ ಹಂಪಿ, ತುಂಗಭದ್ರಾ ಅಣೆಕಟ್ಟು, ಕಲಬುರಗಿ ಜಿಲ್ಲೆಯ ಸನ್ನತಿ, ಖ್ವಾಜಾ ಬಂದೆ ನವಾಜ್ ದರ್ಗಾ, ಬೀದರ್ನ ಕೋಟೆ, ಬಸವ ಕಲ್ಯಾಣ, ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಮುಂತಾದವು. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿ ರಾಯಚೂರು ಜಿಲ್ಲೆಯ ಹಟ್ಟಿಯಲ್ಲಿದೆ. ಅಥವಾ ಇಡೀ ಭಾರತದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡತಕ್ಕಂಥ ಗಣಿ ಯಾವುದು? ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಅನ್ನುವಂಥದ್ದು. ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ, ನೃತ್ಯ ಕ್ಷೇತ್ರಗಳಿಗೆ ಈ ವಿಭಾಗದ ಕೊಡುಗೆ. ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗಕ್ಕೆ ಪ್ರಾಚೀನ ಚರಿತ್ರೆ ಇದೆ. ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ನಾವು. ಈ ಕಲಬುರಗಿ ವಿಭಾಗ ಅಂತಕ್ಕಂಥದ್ದು ಆರ್ಥಿಕವಾಗಿ ಒಂದು ಹಿಂದುಳಿದ ಪ್ರದೇಶ ಆಗಿದ್ರೂ ಕೂಡ ಕಲೆ, ಸಾಹಿತ್ಯ, ಸಂಗೀತ, ಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿರುತ್ತದೆ. ಕಲೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲೇ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆಯನ್ನ ಈ ಕಲಬುರಗಿ ವಿಭಾಗ ಅಂತಕ್ಕಂಥದ್ದು ಗುರುತಿಸಿಕೊಂಡಿದೆ. ಕನ್ನಡದ ಶಾಸ್ತ್ರಕೃತಿ ಕವಿರಾಜ ಮಾರ್ಗ ರಚನೆಯಾದುದು ರಾಷ್ಟ್ರಕೂಟರ ಆಳ್ವಿಕೆಯ ಕಾಲದಲ್ಲಿ. ಆದಿಕವಿ ಪಂಪನು ಅರಸ ತನ್ನ ಅರಸನಾಗಿರ್ತಕ್ಕಂಥ ಅರಿಕೇಸರಿ ನೀಡಿದ ರಾಜಾಶ್ರಯದಲ್ಲಿ ತನ್ನ ಮಹತ್ವವಾದ ಕಾವ್ಯ ವಿಕ್ರಮಾರ್ಜುನ ವಿಜಯವನ್ನು ರಚಿಸುತ್ತಾನೆ. ಕನ್ನಡದಲ್ಲಿ 3 ರತ್ನತ್ರಯರನ್ನ ನಾವು ಗುರುತಿಸ್ತೀವಿ. ಅವರು ಪಂಪ, ಪೊನ್ನ ಮತ್ತು ರನ್ನ. ಈ 3 ಸಹ ಈ ಕಲಬುರಗಿ ವಿಭಾಗಕ್ಕೆ ಸೇರಿರ್ತಕ್ಕಂಥವರು. ನಂತರ ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥವಾಗಿರ್ತಕ್ಕಂಥ ಶಬ್ದಮಣಿ ದರ್ಪಣವನ್ನು ರಚಿಸಿರ್ತಕ್ಕಂತಹ ಕೇಶಿ ರಾಜ, ಇವರು ಸಹ ಕಲಬುರಗಿ ಜಿಲ್ಲೆಗೆ ಸೇರಿದವರಾಗಿರುತ್ತಾರೆ. ಇನ್ನು ವಚನ ಚಳವಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಜರುಗಿದ ಮಹತ್ವದ ಸಮಾಜ ಸುಧಾರಣಾ ಚಳವಳಿ ಅಂದರೆ ಅದು ವಚನ ಚಳವಳಿ. ವಚನ ಸಾಹಿತ್ಯ ಪರಂಪರೆಯು ಕಲಬುರಗಿ ವಿಭಾಗದ ಕಲ್ಯಾಣ ನಗರದಲ್ಲಿ ಬೆಳೆಯುತ್ತೆ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಜೇಡರದಾಸೀಮಯ್ಯ, ಸಿದ್ದರಾಮ ಮುಂತಾದ ಶಿವಶರಣರು ಸಿದ್ಧಿ ಸಾಧನೆ ಮಾಡಿದ ಕಾರ್ಯಕ್ಷೇತ್ರ ಕಲಬುರಗಿ ವಿಭಾಗ ಆಗಿರುತ್ತೆ. ದಾಸ ಸಾಹಿತ್ಯ. ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯು ದಾಸ ಸಾಹಿತ್ಯದ ತವರೂರು. ನೆನಪಿಟ್ಕೋಬೇಕು, ಕಲಬುರಗಿ ವಿಭಾಗದ ರಾಯಚೂರು ಜಿಲ್ಲೆಯು ದಾಸ ಸಾಹಿತ್ಯದ ತವರೂರು ಅಂತಂದೇಳಿ ಅನಿಸ್ಕೊಳ್ಳುತ್ತೆ. ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಯಿತು. ಪುರಂದರದಾಸರು, ಕನಕದಾಸರು, ರಾಘವೇಂದ್ರ ತೀರ್ಥರು ಮುಂತಾದವರು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ನಂತರ ದಾಸ ಸಾಹಿತ್ಯವು ಮುಂದೆ ಕರ್ನಾಟಕ ಸಂಗೀತ ಪರಂಪರೆಗೆ ದೊಡ್ಡ ಕೊಡುಗೆಯನ್ನೇ ಕೊಟ್ಟಿತು. 100 ದಾಸರ ಕೃತಿ, ಕೀರ್ತನೆ, ಸುಳಾದಿ, ಗೀತ, ಪ್ರಬಂಧ, ನಾಮಾವಳಿ ಮುಂತಾದ ಸಂಗೀತ ರಚನೆಗಳಿಂದ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಶ್ರೀಮಂತಗೊಳ್ಳುತ್ತೆ. ನಂತರ ತತ್ವಪದ. ಇಲ್ಲಿ ಪ್ರಮುಖವಾಗಿ ತತ್ವ ಪದಕಾರರು ಯಾರ್ಯಾರಪ್ಪ ಅಂದರೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಪ್ರಾಚೀನ ಕಾವ್ಯಗಳು ಮುಂತಾದ ವಿಚಾರಗಳಿಂದ ಪ್ರಭಾವಿತರಾದ ಜನರು ತತ್ವಪದಗಳನ್ನು ಕಟ್ಟಿದರು. ಜನಪದ ಕಲಾವಿದರು, ಸಾಧು ಸಂತರು, ಫಕೀರರು ಕಟ್ಟಿದ ಹಾಡುಗಳನ್ನು ತತ್ವಪದಗಳು ಎಂದು ಕರೆಯುತ್ತೇವೆ. ಎಂತಹ ಪ್ರಕಾರದ ಒಂದು ಸಾಹಿತ್ಯವನ್ನು ನಾವು ತತ್ವ ಪದಗಳು ಅಂತ ಕರಿತೇವಪ್ಪ ಅಂದ್ರೆ ಜನಪದ ಕಲಾವಿದರು, ಸಾಧು ಸಂತರು, ಫಕೀರರು ಕಟ್ಟಿರ್ತಕ್ಕಂಥ ಹಾಡುಗಳನ್ನು ನಾವು ತತ್ವಪದಗಳು ಎಂದು ಕರೆಯುತ್ತೇವೆ. 18 ಮತ್ತು 19ನೇ ಶತಮಾನದಲ್ಲಿ ಅನೇಕ ತತ್ವ ಪದಕಾರರು ಲಿಂಗ ಅಸಮಾನತೆಯ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಅಂದ್ರೆ ಸಾಹಿತ್ಯ ಚಳವಳಿಯ ಮೂಲಕ ಅವರು ಹೋರಾಟವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅಸ್ಪೃಶ್ಯತೆಯ ವಿರುದ್ಧ, ಸುಳ್ಳು ಹೇಳುವುದರ ವಿರುದ್ಧ, ಹಣ ಸಂಪಾದನೆ ವಿರುದ್ಧ ತಮ್ಮ ಪದಗಳಲ್ಲಿ ವ್ಯಂಗ್ಯವಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥವರು ಚೆನ್ನೂರ ಜಲಾಲ್ ಸಾಬ್, ಹನುಮಂತವ್ವ ಇನ್ನು ಮುಂತಾದವರಾಗಿರುತ್ತಾರೆ. ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದವರೆಂದರೆ ಸಿದ್ದಯ್ಯ ಪುರಾಣಿಕ, ಜಯತೀರ್ಥ ರಾಜಪುರೋಹಿತ, ಶಾಂತರಸ, ಪಂಡಿತ ತಾರಾನಾಥ, ಬೀಚಿ, ಮುದೇನೂರ ಸಂಗಣ್ಣ, ಸಿಂಪಿಲಿಂಗಣ್ಣ, ಶ್ರೀಮತಿ ಶೈಲಜಾ ಚಡಚಣ, ಜಯದೇವಿ ತಾಯಿ ಲಿಗಾಡೆ, ಚನ್ನಣ್ಣ ವಾಲಿಕಾರ, ಜಂಬಣ್ಣ ಅಮರಚಿಂತ. ಸಂಗೀತ ಕ್ಷೇತ್ರದಲ್ಲೂ ಕೂಡ ಸಾಧನೆಗೈದಿರ್ತಕ್ಕಂಥದ್ದು ಕಲಬುರಗಿ ವಿಭಾಗದ ವಿಶೇಷತೆ. ಸಿದ್ದರಾಮ ಜಂಬಲದಿನ್ನಿ, ಪಂಡಿತ್ ತಾರಾನಾಥ, ಗಜಲ್ ಗುಂಡಮ್ಮ, ಸುಭದ್ರಮ್ಮ, ಮನ್ಸೂರ್ ಮುಂತಾದವರು ಸಂಗೀತ ಕ್ಷೇತ್ರಕ್ಕೆ ಕಾಣಿಕೆಯನ್ನು ನೀಡುತ್ತಾರೆ. ಚಿತ್ರಕಲೆಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವರು ಈ ಒಂದು ವಿಭಾಗದಲ್ಲಿ ಎಸ್.ಎಂ. ಪಂಡಿತ್. ಜನಪದ ಮತ್ತು ನಾಟಕ. ಕಲಬುರಗಿ ವಿಭಾಗದಲ್ಲಿ ದೊಡ್ಡಾಟ, ಸಣ್ಣಾಟ, ತೊಗಲುಗೊಂಬೆ ಪ್ರದರ್ಶನ ಮುಂತಾದವು ಪ್ರಚಲಿತದಲ್ಲಿವೆ. ತೊಗಲುಗೊಂಬೆ ಆಟದಲ್ಲಿ ಬೆಳಗಲ್ ವೀರಣ್ಣ ಪ್ರಸಿದ್ಧರು. ನಂದಿ ಕುಣಿತ, ಅಲಾದಿ ಕುಣಿತ, ಚೌಡಮ್ಮನ ಕುಣಿತ, ಲಂಬಾಣಿ ಕುಣಿತ, ಕೋಲಾಟ, ವೀರಗಾಸೆ, ದುರ್ಗಾ ಮುರಗಿ ಮುಂತಾದವು ಜನಪದ ಕಲಾ ಪ್ರಕಾರಗಳಾಗಿರ್ತವೆ.
ಕರಡಿ ಮಜಲು, ಶಿಲ್ಲೆಕ್ಯಾತರ ಆಟ, ಮೊಹರಂ ಕುಣಿತ, ಹಗಲು ವೇಷಗಾರರು ಮುಂತಾದವು ಜನಪದ ಒಂದು ನೃತ್ಯಗಳಾಗಿರ್ತವೆ. ಬೀದರ್ ಜಿಲ್ಲೆಯ ಬಿದಿರಿ ಕಲೆ ಅನ್ನುವಂಥದ್ದು ತುಂಬಾ ಪ್ರಖ್ಯಾತಿಯನ್ನು ಪಡೆದಿರುತ್ತೆ. ಕಿನ್ನಾಳದ ಗೊಂಬೆಗಳು, ಕೊಪ್ಪಳ ಜಿಲ್ಲೆಯ ಕೌದಿಗಳು ಇವು ಪ್ರಚಲಿತದಲ್ಲಿರ್ತಕ್ಕಂತಹ ಕೆಲವು ಸಾಂಪ್ರದಾಯಿಕ ಕಲೆಗಳಾಗಿರ್ತವೆ. ಇನ್ನು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಾದ ಯಾದಗಿರಿ, ರಾಯಚೂರು ಜಿಲ್ಲೆಗಳು ಕಲಬುರಗಿ ವಿಭಾಗದಲ್ಲಿದೆ. ಶೈಕ್ಷಣಿಕ ಪ್ರಗತಿಯ ಸೂಚಿಯಾದ ಸಾಕ್ಷರತೆಯ ಪ್ರಮಾಣ ಇಲ್ಲಿ ಕೆಳಮಟ್ಟದಲ್ಲಿದೆ. ಇತ್ತೀಚೆಗೆ ಸಾಕ್ಷರತೆಯ ಮಟ್ಟ ಉತ್ತಮವಾಗುತ್ತಿದೆ. ಈ ವಿಭಾಗದ ಕಲಬುರಗಿ ನಗರದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯವಿದೆ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವೂ ಇದೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಬಳ್ಳಾರಿ ನಗರದಲ್ಲಿ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯವಿದೆ ಹಾಗೂ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ. ಬೀದರಿನಲ್ಲಿ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವಿದೆ. ಯಾದಗಿರಿ, ಬಳ್ಳಾರಿ, ಕಲಬುರಗಿ, ರಾಯಚೂರು, ಬೀದರ್ನಲ್ಲಿ ವೈದ್ಯಕೀಯ ಕಾಲೇಜುಗಳು ಇರತಕ್ಕಂಥದ್ದನ್ನು ಕಾಣಬಹುದು. ಕಲಬುರಗಿಯಲ್ಲಿ ದೊಡ್ಡದಾದಂತಹ ಒಂದು ESI ಆಸ್ಪತ್ರೆ ಅನ್ನುವಂಥದ್ದಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠ ನಾಡಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮತ್ತು ದಾಸೋಹ ನೀಡುತ್ತಿದೆ. ಇಲ್ಲಿ ನಡೆಯುವ ಜಾತ್ರೆ ಒಂದು ಲೋಕ ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಇಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಒಂದು ರಥೋತ್ಸವ ಅಥವಾ ಜಾತ್ರಾ ಮಹೋತ್ಸವ ಅನ್ನುವಂಥದ್ದು ಲೋಕ ಪ್ರಸಿದ್ಧಿಯನ್ನ ಪಡೆದಿರುತ್ತೆ. ಸಾಂಸ್ಕೃತಿಕ ಸಂಪತ್ತು ಸಂಗೀತ, ಸಾಹಿತ್ಯ, ಚಿತ್ರಕಲೆ, ಜಾನಪದ, ನಾಟಕ, ನೃತ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕಲಬುರಗಿ ವಿಭಾಗದ ಜಿಲ್ಲೆಗಳು ನಾಡಿಗೆ ಅಪಾರ ಕಾಣಿಕೆಯನ್ನು ನೀಡಿವೆ. ಕರ್ನಾಟಕದ ಪ್ರಾಚೀನ 4 ಮಹತ್ವದ ರಾಜಮನೆತನಗಳು ಈ ವಿಭಾಗದಲ್ಲಿ ಕಂಡುಬರುತ್ತವೆ. ಅವ್ಯಾವಪ್ಪ ಅಂದರೆ ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು. ಬೀದರ್ನ ಬಿದಿರಿ ಕಲೆ, ಕಿನ್ನಾಳದ ಆಟಿಕೆಗಳು, ಕೌದಿ ಮುಂತಾದ ಗೃಹ ಕೈಗಾರಿಕೆಗಳು ಇಲ್ಲಿ ಕಂಡುಬರುತ್ತವೆ. ಬೀದರ್ನ ಕೋಟೆ, ಹಂಪಿಯ ಸ್ಮಾರಕಗಳು, ಬಸವ ಕಲ್ಯಾಣದ ಬಸವ ಸ್ಮಾರಕಗಳು, ಕಲಬುರಗಿಯ ಖ್ವಾಜಾ ಬಂದೇ ನವಾಜ್ ದರ್ಗಾ, ಸನ್ನತಿಯ ಸ್ಮಾರಕಗಳು ಇತ್ಯಾದಿ ಇಲ್ಲಿನ ವಾಸ್ತುಶಿಲ್ಪದ ಅದ್ಭುತಗಳಾಗಿರುತ್ತವೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ವಿಭಾಗದ ಜನರ ಒಂದು ಕೊಡುಗೆ ಏನಪ್ಪಾ ಅಂದ್ರೆ, ಕರ್ನಾಟಕದ ಇತರೆ ಭಾಗಗಳಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದರೆ, ಕಲಬುರಗಿ ವಿಭಾಗದಲ್ಲಿ ಅಲ್ಲಿನ ಜನರು ಸ್ವಾತಂತ್ರ್ಯ ಹೋರಾಟ, ನಿಜಾಂ ಸಂಸ್ಥಾನದ ವಿಮೋಚನಾ ಚಳವಳಿ ಮತ್ತು ಕರ್ನಾಟಕ ಏಕೀಕರಣ ಚಳವಳಿಗಳಲ್ಲಿ ಭಾಗವಹಿಸುತ್ತಾರೆ. ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದಂತೆ ಕಲಬುರಗಿ ವಿಭಾಗದಲ್ಲಿ ನಡೆದ 2 ಬೆಳವಣಿಗೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವ್ಯಾವಪ್ಪ ಅಂತಂದ್ರೆ, ಒಂದು ಜನರಲ್ಲಿ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆರಂಭಿಸಲಾಗಿರ್ತಕ್ಕಂತಹ ವಾಚನಾಲಯ ಚಳುವಳಿ. ಎರಡನೇದಾಗಿ ಮಕ್ಕಳಿಗೆ ಶಿಕ್ಷಣ ನೀಡುವುದಕ್ಕಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತರಬೇತಿ ನೀಡಲು ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಆ 4 ರಾಷ್ಟ್ರೀಯ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 4 ರಾಷ್ಟ್ರೀಯ ಶಾಲೆಗಳು ಯಾವಪ್ಪ ಅಂತಂದ್ರೆ, ನೂತನ ವಿದ್ಯಾಲಯ, ಇದು ಕಲಬುರಗಿಯಲ್ಲಿ ಸ್ಥಾಪನೆ ಆಗುತ್ತೆ 1907ರಲ್ಲಿ. ನಂತರ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ, ಇದು ಚಿಂಚೋಳಿಯಲ್ಲಿ ಸ್ಥಾಪನೆ ಆಗುತ್ತೆ. ವಿದ್ಯಾನಂದ ಗುರುಕುಲ, ಇದು ಕುಕನೂರಿನಲ್ಲಿ ಸ್ಥಾಪನೆ ಆಗುತ್ತೆ 1922ರಲ್ಲಿ. ಹಮ್ದರ್ದ್ ರಾಷ್ಟ್ರೀಯ ಶಾಲೆ, ಇದು ರಾಯಚೂರಿನಲ್ಲಿ 1922ರಲ್ಲಿ ಸ್ಥಾಪನೆ ಆಗುತ್ತೆ. ನಂತರ ಈ ಒಂದು ಅಂಶವನ್ನು ನೆನಪಿಟ್ಕೋಬೇಕು. ಮಹಗಾವ್ನ ಕಲ್ಯಾಣ ಶೆಟ್ಟಿ ಅನ್ನುವಂಥವರು ಸ್ವಾತಂತ್ರ್ಯ ಹೋರಾಟ ನಡೆಸುವಂತ ಒಂದು ಉದ್ದೇಶದಿಂದ ತರುಣ ಸಂಘವನ್ನ ಕಟ್ತಾರೆ. ತರುಣ ಸಂಘವನ್ನ ಕಟ್ಟಿದವರು ಯಾರು? ಮಹಗಾವ್ನ ಕಲ್ಯಾಣ ಶೆಟ್ಟಿ ಅನ್ನುವಂಥವರು. ಇದರ ಉದ್ದೇಶ ಏನು? ಸ್ವಾತಂತ್ರ್ಯ ಹೋರಾಟ ನಡೆಸುವಂತಹ ನಿಟ್ಟಿನಲ್ಲಿ ಅವರಿಗೆ ತರಬೇತಿಯನ್ನು ನೀಡುವಂತಹ ಉದ್ದೇಶದಿಂದ ಒಂದು ಸಂಘಟನೆಯನ್ನು ಸಂಘವನ್ನು ಕಟ್ಕೊಳ್ತಾರೆ. ಅದೇ ತರುಣ ಸಂಘ. ಮಹಗಾವ್ನ ಚಂದ್ರಶೇಖರ ಪಾಟೀಲರು ಆ ತರುಣ ಸಂಘದ ಅಧ್ಯಕ್ಷರಾಗಿರ್ತಾರೆ. ಶ್ರೀ ರಾಮಾನಂದ ತೀರ್ಥ ಅವರು ಈ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಇವರಲ್ಲದೆ 100 ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಸ್ವಾತಂತ್ರ್ಯ ಹೋರಾಟ ಮತ್ತು ಕರ್ನಾಟಕ ಏಕೀಕರಣದ ಚಳುವಳಿಯ ಒಂದು ಪ್ರಖರತೆಯ ಮಟ್ಟದಲ್ಲೇ ಇವರಿಗೆ ಇನ್ನೊಂದು ಸವಾಲಾಗಿದ್ದಂಥದ್ದೇನಪ್ಪ ಅಂತಂದ್ರೆ, ಆ ನಿಜಾಂ ಸಂಸ್ಥಾನದಿಂದ ಹೊರಬಂದು ಒಂದು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಳ್ಳಬೇಕು ಅನ್ನುವಂಥದ್ದು ಆ ಭಾಗದ ಜನರ ಕನಸಾಗಿರುತ್ತೆ. ಹಾಗಾಗಿ ಏನು ತನ್ನ ವೈಯಕ್ತಿಕ ಅಥವಾ ಖಾಸಗಿ ಸೈನ್ಯವನ್ನ, ರಜಾಕಾರರು ಅನ್ನುವಂಥ ಸೈನ್ಯವನ್ನ ಇಟ್ಕೊಂಡು ಜನರ ಮೇಲೆ ದಾಳಿ ಮಾಡ್ತಾರೋ, ಆ ನಿಜಾಮನ ವಿರುದ್ಧ, ಆ ರಜಾಕಾರರ ವಿರುದ್ಧ ಅಲ್ಲಿನ ಒಂದು ಪ್ರಾದೇಶಿಕ ಜನರು ಹೋರಾಟವನ್ನ ಮಾಡ್ತಾರೆ. ಕೊನೆಗೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ನೇರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು
ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಅಂದರೆ ಆಗಸ್ಟ್ 15, 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ನಂತರ ಸೆಪ್ಟೆಂಬರ್ 17, 1948ರಲ್ಲಿ ನಿಜಾಂ ಸಂಸ್ಥಾನವನ್ನ ಭಾರತ ಸರ್ಕಾರ ಅನ್ನುವಂಥದ್ದು ಭಾರತದ ಗಣರಾಜ್ಯದಲ್ಲಿ ವಿಲೀನಗೊಳಿಸುತ್ತೆ. ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಅಂದಿನ ಗೃಹ ಮಂತ್ರಿಯಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಇದಿಷ್ಟು ಕಲಬುರಗಿ ವಿಭಾಗದ ಒಂದು ಪ್ರಮುಖ ಅಂಶಗಳು ಅಥವಾ ವಿಶೇಷತೆ ಅನ್ನುವಂಥದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ ಗೆಳೆಯರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.